ನಮಸ್ತೆ, ನಾನು ನಿಮ್ಮ ಸವಿತಾ. ಫ್ರೆಂಡ್ಸ್, ಹಿಂದಿನ ಕಾಲದಲ್ಲ, ಲೋಕಾರೂಢಿಯಾಗಿ ನಮ್ಮ ಹಳ್ಳಿ ಕಡೆ ಅಂತೂ ಸರ್ವೇ ಸಾಮಾನ್ಯವಾದ ಭಾಷೆ. ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಇಲ್ಲಿ ಹೆಂಗಸ್ರದ್ದು ಜಡೆಗಳದ್ದು ಕಿತ್ತಾಟ, ಅದು ಇದು ಕಾಮನ್ ಅಲ್ವಾ. ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು ಎರಡು ಜಡೆಗಳು ಸೇರಿದ್ರೆ ಗೋವಿಂದ ಅಂತ ಫಸ್ಟೇ ಹೇಳ್ತಾರೆ ದೊಡ್ಡವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆ ಹೇಳ್ತೀನಿ. ಏನು ಅಂದರೆ ಗಾಯ್ಸ್, ಒಂದು ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆನಲ್ಲಿ, ಯಪ್ಪ ದೇವ್ರೆ ಅವಳು ಹೆಣ್ಣ, ಅವಳು ಬಾಯ, ಅಯ್ಯೋ ಬಚ್ಚಲ್ ಮನೆ ಅವಳು ಬಾಯಿ, ಅಯ್ಯೋ ಚರಂಡಿ, ಆ ಥರ ಮಾತಾಡ್ತಾಳೆ. ಹೆಂಗಸ, ಅಯ್ಯಪ್ಪ ಎಲ್ಲಿ ಬೇಕಾದರೂ ಗುದ್ದಾಡ್ಬೋದು, ಕಿತ್ತಾಡ್ಬೋದು, ಹೆಂಗಸ್ರ ಸವಾಸ ಬೇಡಪ್ಪ, ಸಾಧಾರಣವಾಗಿ ಗಂಡಸರು ಹೇಳೋ ಡೈಲಾಗು. ಯಾಕಂತ ಹೇಳಿದ್ರೆ, ಈ ಬಿಗ್ ಬಾಸ್ ಅನ್ನೋ ಮನೆಯಲ್ಲಿ ಇದ್ದಾವಪ್ಪ ಹೆಣ್ಣು ರಾಕ್ಷಸಿಗಳು. ನಾನೂ ಒಬ್ಳು ಹೆಣ್ಣು, ಆದರೆ ನನ್ನ ಬಾಯಲ್ಲಿ ಈ ಮಾತು ಬರಬಾರ್ದು, ಆಯಿತಾ. ಈ ಬಿಗ್ ಬಾಸ್ ಮನೆಯಲ್ಲಿರೋ ಹೆಂಗಸ್ರದ್ದು ಬಾಯಿಗಳನ್ನ ಕೇಳಿಬಿಟ್ರೆ ಫ್ರೆಂಡ್ಸ್, ನಾನು ಮುಂಚೆ ಅನ್ಕೊತಾ ಇದ್ದೆ, ಅಯ್ಯಪ್ಪ ಏನು ಈ ಹೆಂಗಸ್ರಿಗೆಲ್ಲ ಈ ಥರ ಹಿಂಗೆ ಅಂತಾರಲ್ಲ, ಯಾರು ಏನು ಕೇಳೋರಿಲ್ಲ, ಯಾವಳೋ ಕಿತ್ತಾಡ್ಕೊಂಡು ಸತ್ಕೊಂಡು ಹೋದರೆ ಈ ಹೆಂಗಸರು ಅನ್ನೋ ಪದನ ಯಾಕೆ ಯೂಸ್ ಮಾಡಬೇಕು ಅಂತ ನಾನು ಅನ್ಕೊತಾ ಇದ್ದೆ ಫ್ರೆಂಡ್ಸ್. ಆದರೆ ಈ ಬಿಗ್ ಬಾಸ್ ನಮ್ಮ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ, ಪಬ್ಲಿಕ್ ಶೋ, ಕನ್ನಡ ಬಿಗ್ ಬಾಸ್ ಸೀಸನ್ 11ವರೆಗೂ ನೋಡಿದ್ದೀವಿ ನಾವು. ಇಷ್ಟು ವಸ್ಟ್ ಕಿತ್ತು ಏನು ಹೇಳೋದು, ಈ ಥರ ವಸ್ಟ್ ಇರೋ ಅಂಥ ಹೆಂಗಸರು, ಈ ಥರ ಬಾಯಿ ಇರೋ ಅಂಥ ಹೆಂಗಸ್ರನ್ನ ನಾನಂತೂ ನೋಡಿರಲಿಲ್ಲ. ಎಷ್ಟೆಷ್ಟು ಒಳ್ಳೆಯವರು, ಎಷ್ಟೆಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೋದರು. ಯಪ್ಪ 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 ಯಪ್ಪ, ಆಟ ಆಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಫ್ರೆಂಡ್ಸ್, ಆದರೆ ಆ ಕಿತ್ತ ಆಡ್ತಾರೆ. ರಾಶಿಕಾ ನೋಡಬೇಕು, ಸಣ್ಣಾಗಿ ಉದ್ದಕ್ಕೆ ಹೀಗಿದ್ದಾಳೆ. ನಾನು ಅಂದ್ಕೊಂಡಿದ್ದೆ ಪಾಪ ಈ ಮಗು ಊಟ ಇಲ್ಲದೆ ಸೊರ್ಗಿ ಹಿಂಗೆ ಆಗ್ಬಿಟ್ಟಿದ್ದಾಳೆ, ಇಲ್ಲ ಏನೋ ಸ್ಲಿಮ್ ಮಾಡೋಕ್ಕೋಗಿ ಏನಾದರೂ ಕಸರತ್ತು, ಅದೇ ಜಿಮ್ಮು ಅಲ್ಲೆಲ್ಲ ಹೋಗಿ ಹಿಂಗೆ ಮಾಡ್ಕೊಂಡಿದ್ದಾಳೆ ಏನೋ ಬಾಡಿನ. ಪಾಪ ಇಷ್ಟು ದಪ್ಪ ಇದ್ದಾಳೆ ಇವಳು, ಹೆಂಗಪ್ಪ ಇವಳು ಹಿಂಗೆ ಮುರಿದ್ರೆ ಪಟಾರ್ ಅಂತ ಮುರಿಯೋ ಥರ ಇದ್ದಾಳಲ್ಲ ಅಂತ ಅನ್ಕೊತಾ ಇದ್ದೆ. ಅಮ್ಮ ತಾಯಿ, ನಿನಗೆ ದೊಡ್ಡ ನಮಸ್ಕಾರ. ಏನಮ್ಮ ಅದು ನಿನ್ನ ಬಾಯಿ, ಇಡೀ ಬಿಗ್ ಬಾಸ್ ಚಾವಣಿನೇ ಕಿತ್ತೋಗ್ಬಿಡುತ್ತೆ ನೀನು ಒಂದ್ಸಲ ಜಗಳಕ್ಕೆ ನಿಂತರೆ. ಒಂದು ದಿವಸಕ್ಕೆ ಎಷ್ಟಮ್ಮ ಕಿರ್ಚ್ಕೊತೀಯ. ನೀನು ಮಂಜಕ್ಕ ಅವ್ರ ಜೊತೆ ಇದ್ದಾಗ ಒಳ್ಳೆ ನಿನ್ನ ನೋಡುವಾಗ ಎಲ್ಲೋ ಈ ಜಾತ್ರೆ ಸಂತೆ ಮಧ್ಯದಲ್ಲಿ ತಪ್ಪಿಸ್ಕೊಂಡಿರೋ ಮಕ್ಕಳು ಇರ್ತಾರಲ್ವ, ಆ ಥರ ಅನ್ನಿಸ್ತಾ ಇತ್ತು ನನಗೆ. ಯಾವಾಗ ನಿಮ್ಮ ಮಂಜಕ್ಕ ಹೋದರು, ಯಾವಾಗ ನಮ್ಮ ಈ ಡೌರಾಣಿ ಅಶ್ವಿನಿ ಟೀಮನ್ನು ನೀನು ಸೇರಿಕೊಂಡೆ, ಯಾವಾಗ ಸೂರಜ್ ಅನ್ನೋ ಪರ್ಸ್ನಾಲಿಟಿ ಮನೆ ಒಳಗೆ ಎಂಟ್ರಿ ಆಯಿತು, ನಿನ್ನ ಹಾವ ಭಾವ ಮಾತು ನಡವಳಿಕೆನೇ ಚೇಂಜ್ ಆಗೋಯ್ತು. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಏನು ಗುರು ಅದು ಅವಳು ಕಿರ್ಚಾಟ? ಅದೆಲ್ಲ ಆದಮೇಲೆ ನಮ್ಮ ರಿಷಾ ಗೌಡ ಫಸ್ಟ್ ಬರುವಾಗ ಅವಳದು ಏನು ಸೌಂಡ್ ಗುರು ಅದು. ನಾನು ಅಂದ್ಕೊಂಡಿದ್ದೆ ಯಬ್ಬಾ ಈ ಹುಡುಗಿ ಬಂದ್ಲು. ಇನ್ನು ಬಿಗ್ ಬಾಸಲ್ಲಿ ಕೆಲವೊಂದು ಸೆಲ್ಫಿಶ್ ಆಂಟಿಗಳಿದ್ದಾರೆ, ಸೆಲ್ಫಿಶ್ ಆಂಟಿಗಳೆಲ್ಲ ಬಾಯಿ ಮುಚ್ಚಿಸ್ತಾಳೆ. ಇನ್ನು ಸ್ವಲ್ಪ ಆರಾಮಾಗಿ ನಾವು ಬಿಗ್ ಬಾಸ್ ನೋಡ್ಬೋದು. ರಿಷನ್ ಮುಂದೆ ಯಾರು ನಿಲ್ಲೋಕ್ಕಾಗಲ್ಲ. ಬ್ಲಾ 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 ಏನೇನೋ ಅಂದ್ಕೊಂಡಿದ್ದೆ ನಾನು ಕೂಡ ನಿಮ್ಮ ಹಾಗೆ. ಆದರೆ ಇವಳು ಕೂಡ ಬರ್ತಾ 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 ರಾಯರ ಕುದುರೆ ಕತ್ತೆ ಆಯಿತು. ಅವಳದೇನಿದ್ರು ಹಾರಾಟ ಚೀರಾಟ ಕೂಗಾಟ ಎಲ್ಲ ಒನ್ ಡೇ ಮಾತ್ರ, ಓನ್ಲಿ ಒನ್ ಡೇ. ಪುನಃ ಅವಳು ನಾನು ಅದೇ ಹೇಳ್ತಾರಲ್ಲ, ಹಿರಿಯ ಕಂಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ. ನಮ್ಮ ಈ ಅಶ್ವಿನಿ ಜಾನ್ವಿ ಅವರು ಇರೋ ಕಡೆ ಬೇರೆಯವರು ಅದು ಹಾವ ಭಾವ ಅಲ್ಲ, ಸಾರಿ ಗಾಳಿ ಬೀಸತ್ತೆ. ಆದರೆ ಇಷ್ಟು ಜೋರಾಗಿ ಗಾಳಿ ಬೀಸ್ಬಿಟ್ಟಿದೆ, ಅವರು ಕಿರ್ಚಾಡೋಕ್ಕಿಂತ ಅವ್ರಿಗಿಂತ ಜೋರಾಗಿ ಈ ರಿಷಾ ಗೌಡ ಮತ್ತು ರಾಶಿಕಾ ಕಿರ್ಚ್ತಾರೆ ಅಂತ ನಾನು ಈ ಮೊನ್ನೆಯಿಂದ ಎಪಿಸೋಡ್ ನೋಡ್ತಾ ಇದ್ದೀನಿ. ಈಗ ಪ್ರೂವ್ ಆಗೋಯ್ತು. ಅಮ್ಮ ತಾಯಿರ, ನಿಮ್ಮಂಥವರು ಊರಲ್ಲೊಂದು 5-6 ಜನ ಇದ್ಬಿಟ್ರೆ ಹುಡುಗಿರು, ಯಾರಾದರೂ ಹೆಣ್ಣು ಕೊಡಿ ಸ್ವಾಮಿ, ನಮಗೆಲ್ಲೂ ಹೆಣ್ಣಿಲ್ಲ ಅಂತ
ಎಲ್ಲಾದರೂ ದೂರದಿಂದ ಹುಡ್ಕೊಂಡೆಲ್ಲ ಬಂದರೆ ಆ ಊರು ಬಾಗ್ಲಕ್ಕೂ ಮೆಟ್ಲು ಕೂಡ ಹತ್ತಲ್ಲ ಯಾರು, ನಿಮ್ಮಂಥವ್ರದ್ದು ಬಾಯಿ ಕೇಳಿಬಿಟ್ರೆ. ಅದೇ ನಾನು ಮುಂಚೆ ಹೇಳಿದ್ನಲ್ಲ, ಹೆಣ್ಣ ಇವರು ಅಂತಾರೆ ಅಂತ ಹೇಳಿ, ಹಂಗೆ ಆಯಿತು. ಏನ್ರಮ್ಮ ನೀವು ಆಟ ಆಡೋಕೆ ಹೋಗಿರೋದಲ್ಲಿ ಕಿತ್ತಾಡಿ ಜಗಳಗಳು ಅವೆಲ್ಲ ಬರ್ತವೆ ಆಟ ಅಂದಮೇಲೆ. ಒಂದು ಮನೆ ಅಂದರೆ, ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೇ ದಿನಾನು ಸಣ್ಣ ಪುಟ್ಟ ಜಗಳಗಳು ಕಿತ್ತಾಟಗಳು ಅದು ಇದು ಅಂತ ಇರುತ್ತೆ. ಇನ್ನು ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆ ಅಲ್ವಾ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀರ, ಬೇರೆ ಬೇರೆ ಥರದ ನಿಮ್ಮ ವ್ಯಕ್ತಿತ್ವಗಳಿರುತ್ತೆ. ಅವು ಎಲ್ಲ ಸೆಟ್ಟಾಗಿ ಇರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಓಕೆ, ನೋ ಪ್ರಾಬ್ಲಮ್. ಆದರೆ ಅದೆಲ್ಲ ನೀವು ಒಂದು ಸೂರಡಿ ಇದ್ದೀವಿ ಅಂತ ಹೇಳುವಾಗ ನಿಮ್ಮ ವ್ಯಕ್ತಿತ್ವ ಕೂಡ ನೀವು ಚೇಂಜ್ ಮಾಡಿಕೊಳ್ಳೇಬೇಕಲ್ವ. 4 ಜನ ನಿಮ್ಮನ್ನು ನೋಡೋ ಅಂಥ ಶೋಗೆಲ್ಲ ಹೋಗಿರೋದು, 4 ಗೋಡೆ ಮಧ್ಯದಲ್ಲೇ ಇದ್ದರೆ ನೀವು ಹುಚ್ಚು ಬಂದಾಗೆ ಹುಚ್ಚು ನಾಯಿಗಳ ಥರ ಕಿರ್ಚಾಡಿ ಕೂಗಾಡಿ ಹಾರಾಡಿ ಯಾರು ಕೇಳೋಕೆ ಬರ್ತಾರೆ? ನಾವು ಹೈಲೈಟ್ ಆಗಬೇಕು, ನಾವು ಇವರನ್ನೇ ಟಾರ್ಗೆಟ್ ಮಾಡಬೇಕು, ನಾವು ಇವರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಹಿಂಗೆ ನಿಲ್ತೀವಿ ಹಂಗೆ ನಿಲ್ತೀವಿ ಅನ್ನೋ ಆ ಥರದಲ್ಲಿ ನಿಮ್ಮ ತನನೇ ನೀವು ಬಿಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಾದರೂ ಅವರೆಲ್ಲ ನೋಡುವಾಗ, ನಿಮ್ಮ ಪೇರೆಂಟ್ಸ್ಗಳಿರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ನಿಮ್ಮ ರಿಲೇಟಿವ್ಸ್ ಇರಲಿ, ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಏನು ಅನಿಸುತ್ತೆ? ಬಿಗ್ ಬಾಸ್ ಇದೇನಾ ನೀವು ಈ ಹೆಂಗಸರನ್ನ ಈ ಹುಡುಗಿರನ್ನ ಇಟ್ಕೊಬಿಟ್ಟು ಜನಕ್ಕೆಲ್ಲ ತೋರಿಸ್ತಾ ಇರೋದು? ಇದೇ ಹೇಗೆ ಕಿತ್ತಾಡಬೇಕು, ಹೇಗೆ ಒಬ್ಬರಿಂದ ಒಬ್ಬರಿಗೆ ತಂದಿಕ್ಕಬೇಕು, ಹೇಗೆ ಸಣ್ಣ ಸಣ್ಣ ವಿಚಾರಗಳನ್ನ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಇವರ ಕಾಲೆಳಿಬೇಕು? ನಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಗೇಮು, ಶೋ, ರಿಯಾಲಿಟಿ ಶೋ, ಓಕೆ ಫೈನ್ ಗುಡ್. ಆದರೆ ದಿನಾ ಬರೀ ಜಗಳನೇ ಹೈಲೈಟ್ ಆಗಿ ಹೋಗ್ತಾ ಇದೆ ಹೊರತು ಬೇರೆ ಯಾವ ಮಾಹಿತಿ ನಮ್ಮ ಸಮಾಜದ ಜನಕ್ಕೆ ನೀವು ಕೊಡ್ತಾ ಇದ್ದೀರಾ? ಕಿತ್ತಾಡೋದೇನಾದರೂ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನಿಮ್ಮ ಶೋ ಮೂಲಕ? ಹೆಂಗಸರು ಬಾಯಿ ಈ ಥರ ಇರಬೇಕು, ಇಂಥ ಕಿತ್ತೋದ ಒಂದು 4-5 ಜನ ಇದ್ದರೆ ಎಲ್ಲ ಹೆಂಗಸರನ್ನು ಅದೇ ಕ್ಯಾಟಗರಿಗೆ ಸೇರಿಸ್ಬೇಕು. ಆ ಥರ ಬಿಗ್ ಬಾಸ್ ಹೆಂಗಸರ ಕಿತ್ತಾಟ ಸಂಘ, ಬಾಯಿ ಬಡಕರ ಸಂಘ ಅಂತ ಏನಾದರೂ ಹೇಳಿಬಿಟ್ಟು ಟ್ಯೂಷನ್ನ ಡೈಲಿ ನೈಟ್ 9:30 ಏನಪ್ಪ ನಮಗೇನೋ ಅದನ್ನು ನೋಡಿಬಿಟ್ಟು ಹಾಗೆ ಅನ್ನಿಸ್ತಾ ಇದೆ. ಗಂಡಸರು ನಮ್ಮ ಕಾಕ್ರೋಚ್ ಅಂತೂ ಬಾಲ ಮುದುರ್ಕೊಬಿಟ್ಟಿದ್ದಾನೆ. ಈ ಹೆಂಗಸರು ಅವನು ಫುಲ್ ಕನ್ಫ್ಯೂಷನಲ್ಲಿದ್ದಾನೆ. ನಾನು ಆ ಕಡೆ ಮಾತಾಡ್ಲಾ ಈ ಕಡೆ ಮಾತಾಡ್ಲಾ, ಆ ಕಡೆ ಮಾತಾಡಿದ್ರೆ ಅವ್ರು ಕಚ್ಕೊತಾರೆ, ಈ ಕಡೆ ಮಾತಾಡಿದ್ರೆ ಇವ್ರು ಕಚ್ಕೊತಾರೆ. ಅದಕ್ಕೆ ನಾನು ಸೈಲೆಂಟಾಗಿ ಬೆಡ್ಶೀಟ್ ಹೊಡ್ಕೊಬಿಟ್ಟು ಸೈಲೆಂಟಾಗಿದ್ಬಿಡೋಣ, ನೋ ಪ್ರಾಬ್ಲಮ್. ಆಮೇಲೆ ಹಿಂದ್ಗಡೆಯಿಂದ ಹಾಯ್ ಹೀ ಅಂದ್ಕೊಂಡು ಬಾಯಿ ಬಿಟ್ಕೊಂಡಿರೋಣ. ನಾನಂತೂ ಸೇಫು. ಯಾಕಂದರೆ ಅವನು 5 ಮೂಳೆ ಮೊದಲೇ ಕಟ್ಟಾಗಿ ಸ್ಕ್ರ್ಯಾಪ್ ಕಾಕ್ರೋಚ್ ಅವನು. ಇನ್ನು ಅವ್ರ ಬಾಯೇ ಸಾಕು ಉಳಿದಿರೋ ಮೂಳೆಗಳು ಮುರಿದೋಗೋಕ್ಕೆ. ಯಾಕೆ ಇಷ್ಟೊಂದೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಅವರ ಬಾಯಿಯ ಪದಗಳನ್ನು ನನ್ನ ತಲೆ, ಅಯ್ಯಬ್ಬ ದೇವರೇ, ನನಗೇನೆ ತಲೆ ಸಿಡಿತಾ ಇದೆ. ಆಯಿತಾ? ಕೇಳಿ 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 ನಿಮಗೇನು ಅನಿಸಿರುತ್ತೆ? ಅವ್ರು ಮಾಡೋ ಪದಗಳು 50 ಲಕ್ಷ ರೂಪಾಯಿಗಾಗಿ ಈ ಮಟ್ಟಿಗೆ ಮಣ್ಣು ತಿನ್ನೋ ಅಂಥ ಕಿರ್ಚಾಟಗಳು, ತಮ್ಮ ತಲೆ ಮೇಲೆ ತಾವೇ ಮಣ್ಣು ಸುರ್ಕೊಳ್ಳೋ ಅಂಥ ಶೋಗಳು ಬೇಕಾ? ಹೋಗಲಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ರಕ್ಷಿತ ಎಲ್ಲರೂ ಒಬ್ಬರಾದ ಮೇಲೆ ನಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಅಂತ ಕೇಳ್ತೀರಾ? ನಮ್ಮ ರಕ್ಷಿತ ಪುಟ್ಟಿ ಕಿಚನಲ್ಲಿ ಪಾತ್ರೆ ತೊಳೆಯೋಕ್ಕೆ ಬೇಕು, ಎಲ್ಲರಿಗೆ ಬೈಸಾಕೋಕ್ಕೆ ಬೇಕು, ಕ್ಲೀನಿಂಗಿಗೆ ಬೇಕು, ಅದು ತೆಕ್ಕೊಡು ಇದು ತೆಕ್ಕೊಡು ಅಂತ ಕೇಳುವಾಗ ಓಡಾಡೋಕ್ಕೆ ಬೇಕು. ಎವ್ರಿವನ್ ಬಿಗ್ ಬಾಸ್ ಮನೆದು ಎಲ್ಲ ಕೆಲಸಗಳಲ್ಲಿ ನಮ್ಮ ರಕ್ಷಿತ ಪುಟ್ಟಿದು ಪಾತ್ರ ಎದ್ದು ಕಾಣ್ತಾ ಇದೆ. ಪಾಪ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಆಯಿತಾ? ಅವಳು ಯಾವಾಗಾದರೂ ರ್ಯಾಶ್ ಆಗಿ ಕೊಟ್ಟರೆ 1 by 1 ಎಣಿಸಿ ಕೊಡ್ತಾ ಇರ್ತಾಳೆ. ಅದನ್ನೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ. ಇದೆಲ್ಲದ್ರ ಜೊತೆಗೆ ಸೂಪರಾಗಿ ಗೇಮ್ ಆಡ್ತಾಳೆ. ಮತ್ತು ಬಿಗ್ ಬಾಸ್ ಮನೇಲಿ ನಮ್ಮ ಈ ವಾರದ ಕ್ಯಾಪ್ಟನ್ ರಘು ಅವರಿಗೆ ಆಪ್ತ ಶಿಷ್ಯೆ ಆಗಿದ್ದಾಳೆ.
ಯಾಕಂದರೆ ಅವಳು ಚೆನ್ನಾಗಿ ಆಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲದರಲ್ಲೂ ಫಾಸ್ಟ್ ಇದ್ದಾಳೆ. ಅದನ್ನೆಲ್ಲ ತಡ್ಕೊಳ್ಳೋಕ್ಕಾಗದೆ ಇದಾವಲ್ಲ ಉರ್ಕೊಳ್ಳೋವು, ಏನಾದರೂ ಮಾಡಿ ಇವಳನ್ನ ಇದು ಮಾಡಬೇಕು. ಯಾಕೆ ಇವತ್ತು ನೋಡಿದ್ರಲ್ಲ, ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ 3 ಜನ, ಅಶ್ವಿನಿ ಗೌಡ, ರಿಷಾ ಗೌಡ, ರಾಶಿಕಾ. ಪಾಪ ಈ ಮಗು ಬಂದು ಹೇಳತ್ತೆ, ಟೈಮ್ ಆಗಿದೆ, ನೀವು ಅಡುಗೆ ಮಾಡಬೇಕು ರಾಶಿಕಾ. ಆಗ ಇವಳು ಚುಚ್ಕೊಡೋದು, ನನಗೆ ಆಗಲ್ಲ ಅಂತ ಹೇಳು. ಯಾರು? ಅದೇ ನಮ್ಮದು ಮನೆಯ ದೊಡ್ಡ ಸದಸ್ಯೆ ಅಂತ ಅವಳೇ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾಳಲ್ಲ, ನಾನೇ ಮಹಾರಾಣಿ ಅಂತ. ಇನ್ನೂ ಅದೇ ಗುಂಗಲ್ಲಿದ್ದಾಳಲ್ಲ ತಲೆಯಲ್ಲಿಟ್ಕೊಂಡು. ಅದೇ ನಮ್ಮ ಕಿತ್ತೋದ ಅಶ್ವಿನಿ, ಅದೇ ಎಸ್ ಕ್ಯಾಟಗರಿ ಅಂತ ಹೇಳಿ ಜನರ ಕೈಯಲ್ಲೆಲ್ಲ ಮಂಗಳಾರತಿ ಮಾಡಿಸ್ಕೊಂಡವಳು. ಅದೇ ಜಾನ್ವಿಯಿಂದ ನನಗೆ ತೊಂದರೆ ಆಗ್ತಾಯಿದೆ, ಕಳಂಕ ಆಗ್ತಾಯಿದೆ ಅಂತ ಸ್ವಯ್ ಅಂತ ಎಸ್ಕೇಪ್ ಆದವಳು. ಫ್ರೆಂಡ್ಶಿಪ್ ಅನ್ನೋ ಬಂಧ ನನಗೆ ಬೇಡ, ನನ್ನ ಗೆಲುವಿಗೆ ಫ್ರೆಂಡ್ಶಿಪ್ ಅನ್ನೋದು ಕಳಂಕ ಆಗುತ್ತೆ ಅಂದರೆ ಆ ಫ್ರೆಂಡ್ಶಿಪ್ಪೇ ನನಗೆ ಬೇಡ ಅಂತ ಬಿಟ್ಟೋದವಳು. ಯಾಕಂದರೆ ಇವಳು ಗೆದ್ದೆತ್ತಿನ ಬಾಲ ಹಿಡಿಯೋಳು ಎಷ್ಟಾದರೂ ಅವಳು. ಆಗ ಇವಳು ಹೇಳ್ತಾಳೆ, ನಮ್ಮ ಹಂಚಿಕಡ್ಡಿ ರಾಶಿಕಾ, ನೋಡು ನನಗೆ ಕೈಯೆಲ್ಲ ತರಿಸ್ಕೊಂಡಿದೆ, ಗಾಯ ಆಗಿದೆ, ನನಗಾಗಲ್ಲ. ಆಗ ಈ ಮಗು ಹೇಳುತ್ತೆ, ಇಲ್ಲ ಮಾಡಬೇಕು. ಆಗ ಎದ್ದು ಬಿಡ್ತಾರಪ್ಪ. ಈ ಮಗು ಹೋಗ್ಬಿಟ್ಟು ರಘುಗೆ ಹೇಳ್ತಾಳೆ, ಅವ್ರ ಕೈ ಆಗಲ್ಲ ಅಂತೆ. ಅಷ್ಟೇ ಸಾಕು, ನೀನು ಯಾಕೆ ಹೇಳ್ತಿದೀಯಾ, ನೀವು ಯಾಕೆ ಅವರಿಗೆ ಸಾಥ್ ಕೊಡ್ತೀಯಾ? ರಘು ಮೇಲೆ ಹಾರ್ತಾರೆ. ಒಬ್ಬ ಕ್ಯಾಪ್ಟನ್ ಅನ್ನೋದು ಕಿಂಚಿತ್ತಾದರೂ ಅವ್ರು ಮರ್ಯಾದೆ ಕೊಡಲ್ಲ. ಅಶ್ವಿನಿ ಬಿಡಿ, ಅವಳು ನಾಯಿ ಬಾಲ, ಅವಳು ಬದಲಾಗಲ್ಲ. ಇವಳು ಅವರು ಕ್ಯಾಪ್ಟನ್ನು, ಬಾಕಿ ಎಲ್ಲ ಮಾತಾಡ್ತಾಳೆ ಸೂರಜ್ ಒಟ್ಟಿಗೆ ಕೂತ್ಕೊಂಡು, ಹಾಗೆ ಹೀಗೆ ಅಂತ. ಎಲ್ಲ ಹೋದ್ರೂ ಮೂಗಿಟ್ಕೊಂಡು ಬರ್ತಾಳೆ, ನಾನೆಲ್ಲಿ ಇದು ಮಾಡಲಿ ಅಂತ. ಅದೇ ಗೇಮ್ ಅಂತ ಕೊಟ್ಟರೆ 2-3 ಜನನ ಎಲ್ಲ ಬೀಳಿಸಿ ಇದು ಮಾಡಿಕೊಂಡು ಗಿಡ್ಕೊಂಡು ನಿಲ್ತಾಳೆ. ಆಗ ಮುರಿದೋಗದೆ ಇರೋ ಕೈ ಅಡುಗೆ ಮಾಡುವಾಗ ಮುರಿದೋಯ್ತು. ಆಗ ಈ ಮಗು ಎಲ್ಲ ಕಡೆ ಹೇಳ್ತು ಅಂತ ಹಾರ್ತಾರೆ 3 ಜನ. ಲಾಸ್ಟಿಗೆ ಅಶ್ವಿನಿ ಶುರು ಮಾಡ್ತಾಳೆ, ನೀನು ಯಾಕೆ ಎಲ್ಲ ಕಡೆ ಎಂಟ್ರಾಗ್ತೀಯಾ? ಮತ್ತೆ ಕೈ ತೋರಿಸ್ಕೊಂಡು ಅದೇ ಬುದ್ಧಿ, ರಿಪೀಟ್. ಅದೇ ಈಗ ಕಳೆದ ವಾರ ಅದರ ಹಿಂದೆ ವಾರದಲ್ಲಿ ರಕ್ಷಿತನ ಜೊತೆ ನಡ್ಕೊಂಡು ತಪ್ಪಿಗೆ ಅನುಭವಿಸಿದ್ಲಲ್ಲ ಸುದೀಪ್ ಸರ್ ಜೊತೆಗೆ ಮಂಗಳಾರತಿ, ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಕೈ ತೋರಿಸ್ಕೊಂಡೆಲ್ಲ. ಮತ್ತೆ ಒಂದು ಹೇಳ್ತಾಳೆ, ಉಸಿರು ನಿಲ್ಲಿಸ್ಬಿಡ್ತೇನೆ. ಇವಳಿಗೆ ಏನು ಬಂದಿದೆ, ಏನಾಗಿದೆ ಗೊತ್ತಿಲ್ಲ. ನಮ್ಮ ಸುದೀಪ್ ಸರ್ ಬಿಸಿ ಮುಟ್ಟಿಸ್ತೀರಾ ಅವಳಿಗೆ ಅಂತ ನಾವು ಆಸೆ ಕಣ್ಣಿಂದ ಕಾಯ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೀವಿ ಕುರಿನ ಕೊಬ್ಬಕ್ಕೆ ಬಿಡ್ತಾ ಇದ್ದಾರೆ, ಒಂದೇ ಸಲ ಲಾಸ್ಟಲ್ಲಿ ಕಡಿತಾರೆ ಸುದೀಪ್ ಸರ್ ಅಂತ. ನಮಗೇನೋ ಕಡಿಯೋದೋಗ್ಲಿ, ಬಾಲ ಕೂಡ ನೀವು ಮುಟ್ಬಿಟ್ಟು ಅಳ್ಳಾಡ್ಸೋದಂತೂ ಯಾವ ಕಡೆಯಿಂದನೂ ಕಾಣ್ತಾ ಇಲ್ಲ. ಏನಾದರೂ ಹೇಳಬೇಕು ಅಂದರೆ ಒಳ್ಳೆ ಸ್ಮೈಲ್ ಮಾಡಿಕೊಂಡು, ನೀವು ಬುದ್ಧಿ ಹೇಳೋದ್ರಲ್ಲೂ ಸ್ಮೈಲ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನೀವು ಹೇಳ್ತೀರಾ. ನೀವು ಏನಾದರೂ ಸ್ವಲ್ಪ ಅದೇ ನಿಮ್ಮ ಹೆಬ್ಬುಲಿ ಅವತಾರ ನಾವು ರೀಲಲ್ಲಿ ನೋಡಿದ್ವಿ. ಅದೇ ರಿಯಲ್ ಆಗಿ ನೀವು ಬಿಗ್ ಬಾಸ್ ಸ್ಟೇಜಲ್ಲಿ ನಿಂತ್ಕೊಂಡು ವೀಕೆಂಡಲ್ಲಿ ನೀವು ಏನಾದರೂ ರಿಯಲ್ ಹೆಬ್ಬುಲಿ ಥರ ಗರ್ಜಿಸಿದ್ರೆ, ಇದೇ ಈ ಬೆಕ್ಕುಗಳು, ಕಾಗೆಗಳು ಏನೇನೋ ಇದಾವಲ್ಲ ಬಿಗ್ ಬಾಸ್ ಮನೇಲಿ ಬಾಯಿ ಬಡ್ಕೊಳ್ಳೋವು, ಅವು ಸ್ವಲ್ಪ ತೆಪ್ಪಗಾಗ್ತವೆ. ಇಲ್ಲ ನೀವು ಈ ಥರನೇ ಸ್ಮೈಲಲ್ಲೇ ಇದು ಮಾಣಿಕ್ಯ ಆಗಿದ್ದರೆ ಮಾಣಿಕ್ಯನ ತೆಗೆದು ಜೇಬಲ್ಲಿ ಇಟ್ಕೊತಾರೆ. ನೀವು ಹೆಬ್ಬುಲಿ ಆದರೆ ಅಯ್ಯೋ ಹುಲಿ ಗರ್ಜಿಸ್ತಾ ಇದೆ, ಹುಲಿಗೆ ಸರಿಸಮ ನಿಲ್ಲೋಕ್ಕಾಗತ್ತಾ ಅಂತ ಬಾಲ ಮುದ್ರಕೊಂತವೆ. ಏನು ಹೇಳ್ತೀರಾ ಸುದೀಪ್ ಸರ್? ಈ ಮಾತನ್ನು ನೀವು ವೀಕೆಂಡ್ ಸೀರಿಯಸ್ ಆಗಿ ತಗೊಳ್ಳಿ. ನಮ್ಮ ಕರ್ನಾಟಕದ ಜನತೆ ಮಾಡೋ ಕೆಲಸ ಎಲ್ಲ ಬಿಟ್ಟು, ಇಲ್ಲಾಂದರೆ ಸುಸ್ತಾಗಿ ಬಂದು ಆರಾಮಾಗಿ ರೆಸ್ಟ್ ಮಾಡೋ ಅಂಥ ಟೈಮಲ್ಲಿ ಬಿಗ್ ಬಾಸ್ ಶೋ ನೋಡ್ತಾರೆ. ಯಾಕಾಗಿ ನೋಡ್ತಾರೆ? ಏನೋ ಇವತ್ತು ಒಂದು ಬದಲಾವಣೆ ಇದೆ. ನಮ್ಮ ಕನ್ನಡದ ಇಷ್ಟು ದೊಡ್ಡ ರಿಯಾಲಿಟಿ ಶೋ, ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡೋ ಅಂಥ ಶೋ, ಏನಾದರೂ ಒಂದು ಸುಧಾರಿಸಿರ್ತಾರೆ ಅಂದ್ಕೊಂಡು ನೋಡೋದು. ನೀವು ದಿನದಿಂದ ದಿನಕ್ಕೆ ಬರೀ ಕಿತ್ತಾಟ ಜಗಳ ಇದನ್ನು ಬಿಟ್ಟರೆ ಬೇರೆ ಇಲ್ಲ. ವೀಕೆಂಡ್ ಆದರೂ ಏನಾದರೂ ನಿಮ್ಮ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಗತ್ತೆ ಅಂದರೆ ದಿವಾಲಿ ಆಫರ್ ಅಂತ ಒಂದನ್ನು ಫರ್ಗೆಟ್ ಮಾಡ್ತೀರಾ, ಜನರ ಆಸೆಗಳನ್ನ. ಇನ್ನೊಂದು ಸಲ ಬೇರೆ ಇನ್ನೇನೋ ಅಂತ ಇದು ಮಾಡ್ತೀರಾ. ಹೀಗೂ ಮಾಡಿ 100 ದಿನ ಪೂರೈಸಿಬಿಡ್ತೀರ. ಮತ್ತು ನಮ್ಮ ಅಮಾಯಕ ಗಿಲ್ಲಿ, ನಮ್ಮ ರಕ್ಷಿತಾ ಇಂಥವ್ರನ್ನ ಇಟ್ಕೊಂಡು ನಿಮ್ಮ ಬೇಳೆನ ಬೇಯಿಸ್ಕೊತಾ ಇದ್ದೀರಾ ಅಂತ ನಮಗನ್ಸುತ್ತೆ. ಯಾಕಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಥರ
ಎವ್ರಿ ಡೇ ಆ ಮಗು ಮೇಲೆ ಇವ್ರುಗಳದೆಲ್ಲ ಅಟ್ಟಹಾಸ ನಡೀತಾನೇ ಇದೆ ಆಯಿತಾ. ನೀವೇನೋ ಶನಿವಾರ ಭಾನುವಾರ ಒಂದು ದಿನದಲ್ಲಿ ನಮ್ಮ ಕಣ್ಮುಂದೆ ಹೀಗೆ ಹೇಳ್ತೀರಾ, ಅದು ಹೇಳ್ತೀರಾ, ಇದು ಹೇಳ್ತೀರಾ, ಬುದ್ಧಿ ಹೇಳೋ ಥರ ತಿಪ್ಪೆ ಸಾರಿಸೋ ಥರ ಮಾಡಿಬಿಟ್ಟು ಹೋಗ್ತೀರಾ. ಸೊ ಪ್ರತಿದಿನ ಆ ಮಗು ಆ ಮನೆ ಒಳಗಿದೆ. ಅವ್ರಿಗೆ ಗೊತ್ತಿಲ್ಲ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ನಮ್ಮ ಪುಟಾಣಿ ರಕ್ಷಿತಾ ಯಾವ ಥರದಲ್ಲಿ ಗೆದ್ದಿದ್ದಾಳೆ, ಇವುಗಳನ್ನೆಲ್ಲ ನಮ್ಮ ಜನ ಯಾವ ಥರ ತಗೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದನ್ನು ದಯವಿಟ್ಟು ಪ್ಲೀಸ್ ಇಂಡೈರೆಕ್ಟಾಗಾದರೂ ನೀವು ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಆದರೂ ಪಡಿ. ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಜನರ ಮುಂದೆ ಸುಮ್ಮನೆ ನೀವು ಏನೋ ಒಂದು ಮಾತಾಡಿ ಸುಮ್ಮನೆ ಇದ್ದರೆ, ಒಂದು ಹೆಣ್ಮಗು ಮೇಲೆ ನೀವಾಗಿ ಕರ್ಕೊಬಂದಿರೋದಲ್ಲ ಬಿಗ್ ಬಾಸಿಗೆ ಅವಳು ಆದಷ್ಟು ಶಕ್ತಿ ಮೀರಿ ಅವಳು ಸ್ಟ್ಯಾಂಡ್ ತಗೊಂಡು ಹೋಗ್ತಿದ್ದಾಳೆ. ಎಲ್ಲ ತೋಳಗಳನ್ನು ಒಂದು ಚಿಕ್ಕ ಜಿಂಕೆ ಮರಿ ಮೇಲೆ ಬಿದ್ದರೆ ಅದು ಎಷ್ಟು ತಡ್ಕೊಳ್ಳೋಕ್ಕೆ ಸಾಧ್ಯ? ಅವಳ ಮನಸ್ಥಿತಿ ಏನಾಗಬಹುದು? ಅವಳ ಆಟ ಕುಗ್ಗಲ್ವಾ? ಅವಳ ಆತ್ಮಸ್ಥೈರ್ಯಕ್ಕೆ ಪೆಟ್ಟಾಗಲ್ವಾ? ಇವ್ರದ್ದೆಲ್ಲ ತಡೆದು ಅವಳು ಕುಗ್ಗಿ ಹೋದರೆ ನೀವು ರಕ್ಷಿತನಿಗೆ ಮಾಡೋದು ಮೋಸ ಅಲ್ವಾ? ನೀವು ಧೈರ್ಯ ತುಂಬಬೇಕಲ್ವಾ? ಈ ಥರದ ಕಂತ್ರಿ ಕಜ್ಜಿ ಹುಚ್ಚು ನಾಯಿಗಳನ್ನ ನೀವು ಮುಲಾಜಿಲ್ಲದೆ ಓಡಿಸ್ಬೇಕಲ್ವಾ? ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೈಯೆಸ್ಟ್ ವೋಟ್ ಬೀಳ್ತಾ ಇರೋದು ನಮ್ಮ ರಕ್ಷಿತಾ ಗಿಲ್ಲಿ ಇವರಿಗೆ. ಇನ್ನು ಕಾಕ್ರೋಚ್ ಅನ್ನೋನು ಸುಮ್ಮನೆ ಮೀಸೆ ಇಟ್ಕೊಂಡು ಸುಮ್ಮನೆ ಅದೇನೋ ಮೀಸೆ ಇರೋ ಬೆಕ್ಕು ಅಷ್ಟೇ. ಅವನು ಏನೇನೋ ಅಲ್ಲ, ಯೂಸ್ಲೆಸ್. ಅವನು ಸೇವ್ ಮಾಡಿ ಇಟ್ಕೊಂಡಿದ್ದೀರಾ. ಅವನ್ನ ಕಿತ್ತೋದು ಹುಚ್ಚು ನಾಯಿಗೆ ಉಗಿಯೋ ಥರನೇ ಜನ ಉಗಿತಾ ಇರೋದು. ಇನ್ನು ಇವೆಲ್ಲ ಕಾವ್ಯ ಓಕೆ, ಅವಳು ತುಂಬ ಸುಂದರವಾದ ಸರಳ ವಿನಯ ಸಜ್ಜನಿಕೆ, ಒಂದು ಹೆಣ್ಣೆ ಹೇಗಿರಬೇಕೋ ಹಾಗಿರೋ ಅಂಥ ಹುಡುಗಿ. ಅವಳು ಬ್ಲಾಸ್ಟ್ ಆಗ್ತಾಳೆ ಅತಿರೇಕಕ್ಕೆ ಹೋದಾಗ ಮಾತ್ರ, ಇಲ್ಲ ಅಂದರೆ ಸುಮ್ಮನಿರ್ತಾಳೆ. ನೀವು ಇವರನ್ನೆಲ್ಲ ಬಿಟ್ಟು ಬರೀ ಈ ಹುಚ್ಚನಾಯಿಗಳನ್ನ ಯಾಕೆ ಹೈಲೈಟ್ ಮಾಡ್ತೀರಾ? ಆಯಿತಾ, ನಮ್ಮ ರಕ್ಷಿತನ ಮೇಲೆ ತುಂಬ ಇವ್ರದ್ದು ಟಾರ್ಚರ್ ಆಗ್ತಾ ಇದೆ. ನಾನು ಮುಂಚೆನೇ ಹೇಳಿದಾಗೆ ಇವರೆಲ್ಲ ಒಂದು ಜಿಂಕೆ ಮರಿ ಮೇಲೆ ತೋಳಗಳೆಲ್ಲ ಮುಗ್ಗಿ ಬೀಳ್ತಾ ಇದ್ದಾವೆ. ಒಬ್ಬಳು ರಕ್ಷಿತಾ ಈ ಎಲ್ಲ ತೋಳಗಳನ್ನು ಸಂಭಾಳಿಸಿ ಆಯಿತಾ ಕಪ್ಪು ಗೆದ್ದು ಬರ್ತಾಳೆ ಅನ್ನೋ ಗ್ಯಾರಂಟಿನ ನೀವು ನಮಗೆ ಕೊಡ್ತೀರಾ? ನಾವಂತೂ ಎಲ್ಲರೂ ವೋಟ್ ಮಾಡಿಬಿಟ್ಟು ರಕ್ಷಿತನ ಪರ ನಿಲ್ತೀವಿ. ಆದರೆ ಮಧ್ಯದಲ್ಲಿ ನೀವು ಈ ತೋಳಗಳಿಗೆಲ್ಲ ಸಪೋರ್ಟ್ ಮಾಡಿಕೊಂಡೇ ಇದ್ದರೆ ನಮ್ಮ ಓಟಿಗೆ ಬೆಲೆ ಎಲ್ಲಿಂದ ಬಂತು? ನಾವು 2 hour ವೆಯ್ಟ್ ಮಾಡಿಕೊಂಡು ಕಾಯ್ಕೊಂಡು ಎವ್ರಿ ಡೇ ನಿಮ್ಮ ಶೋನ ನೋಡ್ತೀವಿ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಟಿ ವಿ ರೀಚಾರ್ಜ್ ಮಾಡಿಸ್ಕೊಂಡು ನೋಡೋದು. ಪುಕ್ಷಟೆ ಬಂದಿರೋ ದುಡ್ಡಲ್ಲ. ಆ ದುಡ್ಡಿಗೆ ಕರೆಕ್ಟಾದ ನ್ಯಾಯ ಈ ಸಂಚಿಕೆಯ ಬಿಗ್ ಬಾಸಿಂದ ನಮಗೆ ಸಿಗ್ತಾ ಇದೆಯಾ? ಎನಿವೆ ಫ್ರೆಂಡ್ಸ್, ಇವ್ರುಗಳೆಲ್ಲರ ಅಟ್ಟಹಾಸ ನಡೀತಾನೇ ಇರಲಿ. ಶಕ್ತಿ ಇದ್ದರೆ ನಮ್ಮ ರಕ್ಷಿತಾ ಇವ್ರನ್ನೆಲ್ಲ ಸಂಭಾಳಿಸ್ತಾಳೆ. ರಕ್ಷಿತಾ ಅನ್ನೋ ಬಿಗ್ ಬಾಸ್ ಒಬ್ಬಳೇ ಹುಡುಗಿದ ಸ್ಟೋರಿ ಇದಲ್ಲ. ನಮ್ಮ ಜಗತ್ತೇ ಇರೋದು ಹೀಗೆ, ನಮ್ಮ ಪ್ರಪಂಚ ಇರೋದೇ ಹೀಗೆ, ನಮ್ಮ ಜನಗಳಿರೋದೇ ಹೀಗೆ ಆಯಿತಾ. ತಿರುಗಿ ಬಿದ್ದರೆ ಬಾಲ ಮುದ್ರಕೊಂಡು ಓಡ್ತಾರೆ, ಹೆದ್ರುಕೊಂಡು ಮೂಲೆಯಲ್ಲಿ ಕೂತ್ರೆ ಎಲ್ಲರೂ ಸೇರಿ ತುಣಿಯೋಕೆನೆ ನೋಡ್ತಾರೆ. ಅದರಿಂದ ಫ್ರೆಂಡ್ಸ್, ನಮ್ಮ ಸ್ಟ್ಯಾಂಡನ್ನು ನಾವೇ ತಗೋಬೇಕು. ನಮ್ಮ ಕೈ ನಮ್ಮ ತಲೆ ಮೇಲೆ ಯಾವಾಗಲೂ ಇರಬೇಕು. ನಮಗೆ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಯಾರೋ ಬಂದು ಸಹಾಯ ಮಾಡ್ತಾರೆ, ನಮ್ಮ ಪರ ಅವರಿದ್ದಾರೆ ಇವರಿದ್ದಾರೆ, ಇದೆಲ್ಲ ಭ್ರಮೆ. ನಮ್ಮ ರಕ್ಷಿತನ ಎಲ್ಲ ಇಷ್ಟಪಡ್ತಾರೆ, ಎಲ್ಲ ಇದು ಮಾಡ್ತಾರೆ. ನಾನು ರಕ್ಷಿತನ ಒಬ್ಬಳದಂತ ಹೇಳ್ತಾ ಇಲ್ಲ. ನನಗೆ ಯಾಕೋ ಈ ಬಿಗ್ ಬಾಸ್ ಎಲ್ಲ ಮೊನ್ನೆಯಿಂದ ನೋಡುವಾಗ ಆ ಹುಡುಗಿನ ಒಬ್ಬಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ. ನಮ್ಮ ಸ್ಟ್ಯಾಂಡ್ ನಾನು ತಗೊಂಡಿಲ್ಲ ಅಂದರೆ ಕಂತ್ರಿ ಕಜ್ಜಿ ನಾಯಿಗಳು ಎಂತೆಂಥವಕ್ಕೆಲ್ಲ ನಾವು ಆಹಾರ ಆಗಬೇಕಾಗುತ್ತೆ. ಇದು ಬಿಗ್ ಬಾಸ್ ಮನೆ ರಕ್ಷಿತನೊಬ್ಬಳದೇ ಕತೆ ಅಲ್ಲ. ಹೊರಗಡೆ ಇರೋವಂಥ ಎಷ್ಟೋ ಅಸಹಾಯಕ ಹೆಣ್ಣು ಮಕ್ಕಳ ಕತೆ ಅಂತಲೂ ನಾನು ಹೇಳ್ತೀನಿ. ಹಾಗೆ ಎಲ್ಲರೂ ನಮ್ಮ ರಕ್ಷಿತನ ಥರ ಎಲ್ಲದರಲ್ಲೂ ಸೈ ಅನ್ನೋ ಥರ ಇರಬೇಕು. ಆಗ
ಮನೆಗೆ ಒಳ್ಳೆ ಮಗಳು ಮಾತ್ರ ಅಲ್ಲ, ದೇಶ ಕೂಡ ಕೊಂಡಾಡೋ ಅಂಥ ಹೆಣ್ಮಕ್ಳಾಗ್ತೀವಿ. ಗಂಡು ಮಕ್ಳಾಗಿ ಯಾರೇ ಆಗಲಿ, ಅದಕ್ಕಿಂತ ಮುಂಚೆ ನಮ್ಮ ನಾಲಿಗೆಗೆ ಒಂದು ಕಡಿವಾಣ ಅಂತ ಇರುತ್ತೆ, ಅದನ್ನು ಹಾಕ್ಕೋಬೇಕು. ಆ ಕಡಿವಾಣ ಯಾವಾಗ ಓಪನ್ ಮಾಡಬೇಕು ಆಗ ಮಾಡಿದ್ರೆ ಮಾತ್ರ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ಬೀಗ ಇಲ್ಲ ಬಾಯಿಗೆ ಅಂತ ಹೇಳಿಬಿಟ್ಟು ಎಲ್ಲ ಟೈಮು ಹುಚ್ಚು ಬಂದ ನಾಯಿಗಳ ಥರ ಬಡ್ಕೊತಾ ಇದ್ದರೆ, ಈಗ ಬಿಗ್ ಬಾಸ್ ಮನೇಲಿದ್ದಾವಲ್ಲ ಕೆಲವು ಹುಚ್ಚು ನಾಯಿಗಳು, ಆ ಪರಿಸ್ಥಿತಿ ಎಲ್ಲರಿಗೂ ಆಗುತ್ತೆ. ಹುಚ್ಚು ನಾಯಿನ ನೋಡೋ ಥರನೇ ಎಲ್ಲರೂ ನೋಡ್ತಾರೆ. ನೀವೇನು ಹೇಳ್ತೀರಾ? ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ.